ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಕರ್ನಾಟಕ ಎಲ್ಲ ರೀತಿಯ ಹವಾಗುಣಗಳನ್ನು ಒಳಗೊಂಡಂಥ ಒಂದು ಅದ್ಭುತವಾದ ರಾಜ್ಯ. ಅದರಲ್ಲೂ ಕರಾವಳಿಯ ಕಡೆಗೆ ಹೋಯಿತು ಅಂದರೆ ಅಲ್ಲಿ ಇರ್ತಕ್ಕಂಥ ಪ್ರಾಕೃತಿಕ ಸಂಪತ್ತು ಏನಿದೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಗೆ ಹೋದರೆ ಅದನ್ನು ಜಲಪಾತಗಳ ಜಿಲ್ಲೆ ಅಂತ ಕರಿತೇವೆ. ಕನಿಷ್ಠ 18 ಪ್ರಮುಖ ಜಲಪಾತಗಳನ್ನು ನಾವು ಅಲ್ಲಿ ನೋಡಬಹುದು. ಆದರೆ ವಿಶ್ವವಿಖ್ಯಾತವಾದ ಜಲಪಾತ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಅದುವೇ ಜೋಗ ಜಲಪಾತ. ಈ ಜೋಗ ಜಲಪಾತದ ನೀರನ್ನು ಕಂಡು ವಾಟ್ ಎ ಫೀಸ್ಟ್ ಅಂತ ಹೇಳಿದ್ರಂತೆ ಗಾಂಧೀಜಿ, ವಾಟ್ ಎ ವೇಸ್ಟ್ ಅಂತ ಹೇಳಿದ್ರಂತೆ ವಿಶ್ವೇಶ್ವರಯ್ಯ. ಇದು ಸತ್ಯವೋ ದಂತಕಥೆಯೋ ಭಿನ್ನ, ಆದರೆ ನೋಡುಗರ ದೃಷ್ಟಿ ಹೇಗಿದೆ ಅನ್ನೋದಕ್ಕೆ ಉದಾಹರಣೆ. ನಮ್ಮ ಜೋಗ ಜಲಪಾತ ನಮ್ಮ ಕನ್ನಡ ಸಾಹಿತಿಗಳ ಕವಿಗಳ ಮನಸ್ಸನ್ನು ಹೇಗೆಲ್ಲ ಕೆದರಿಸಿದೆ ಅನ್ನೋದನ್ನು ನೋಡೋಕ್ಕೆ ಹೋದರೆ ನಿಜಕ್ಕೂ ಆಶ್ಚರ್ಯವಾಗುತ್ತೆ, ಹೆಮ್ಮೆಯಾಗುತ್ತೆ, ಖುಷಿಯಾಗುತ್ತೆ. ಆದರೆ ಎಲ್ಲರ ನೋಟ ಒಂದೇ ಕಡೆ ಸಿಗೋ ಹಾಗಾದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಅಂತಹ ಒಂದು ಸಾರ್ಥಕ ಕೆಲಸವನ್ನು ಮಾಡಿದ್ದಾರೆ ಗೋಪಿನಾಥರಾವ್ ಬಾಪಟ್ ಅವರು. ಗೋಪಿನಾಥರಾವ್ ಬಾಪಟ್ ಅವರು ಸಾಗರದವರು. ಹಾಗಾಗಿ ಜೋಗನ್ನು ನಿತ್ಯ ನೋಡುವವರಾಗಿರೋ ಕಾರಣ ಅವರು ಈ ಒಂದು ಸಾರ್ಥಕ ಕೆಲಸವನ್ನು ಮಾಡಿದ್ದಾರೆ. ಜೋಗದ ಜಲಪಾತದ ಬಗ್ಗೆ ಒಂದಷ್ಟು ಮೂಲಭೂತ ಮಾಹಿತಿಯನ್ನು, ತಮ್ಮ ಅನುಭವವನ್ನು ಬರಿತಾ, ನಿತ್ಯೋತ್ಸವದಲ್ಲಿ ಕವಿ KS ನಿಸಾರ್ ಅಹಮದ್ ಅವರು ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯತನೆ ಬಳುಕಿನಲ್ಲಿ ಮತ್ತೊಂದು ನಾಡಗೀತೆಯೋ ಎನ್ನುವ ರೀತಿ ಅದ್ಭುತವಾದ ಕವನ ಬರೆದಿರೋದು ನಮಗೆಲ್ಲ ಗೊತ್ತು, ನಾವೆಲ್ಲ ಕೇಳಿದ್ದೇವೆ. ಜೋಗದ ಜಲಪಾತದ ಬಗ್ಗೆ DV ಗುಂಡಪ್ಪನವರು ಸಹ ಬರೆದಿದ್ದಾರೆ. ಗಿರಿ ಕಾನನಂಗೊಳ್ ಮುನಿವರರಂ ಪರವಶರಗೈದ ಬೆಡಗೆಂತಹುದೆಂ ಅರಿವೊಡೆ ತೆರಳ್ದು ಜೋಗಕ್ಕೆ ನಿರುಕಿಪಿದ ನಿರ್ಜರಾ ಪ್ರಪಾತಾದ್ಭುತಮಂ. ಹೀಗೆ ಅದು ಸ್ವಲ್ಪ ಹಳಗನ್ನಡ ಮಿಶ್ರಿತವಾಗಿ ಹೋಗುತ್ತೆ. ಆದರೆ ಇಡೀ ಕಾವ್ಯವನ್ನು ಓದಿದ್ರೆ ನಿಜವಾದ ಸ್ವಾರಸ್ಯ ನಮಗೆ ಗೊತ್ತಾಗುತ್ತೆ. ಎಲ್ಲಕ್ಕಿಂತಲೂ ಮುಖ್ಯವಾದದ್ದು ಅಂದರೆ ನಮ್ಮ ಮೂಗೂರು ಮಲ್ಲಪ್ಪನವರು, ಶಾಲಾ ಮಾಸ್ತರ್ರವರು. ಅವರು ನೋಡಿ ಎಷ್ಟು ಸಂತೋಷ ಪಡ್ತಾರೆ ಇವರು ಅಂತ ಹೇಳ್ತಂದರೆ, ಅದ್ಭುತವಾದ ಕಾವ್ಯವನ್ನು ರಚಿಸ್ತಾರೆ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡು ಸಾಯೋ ತನಕ ಸಂಸಾರದೊಳಗೆ ಗಂಡ ಗುಂಡಿ ಹೇರಿಕೊಂಡು ಹೋಗೋದಿಲ್ಲ ಸತ್ತಾಗ ಬಂಡಿ ಇರೋದ್ರೊಳಗೆ ನೋಡು ಒಮ್ಮೆ ಜೋಗದ ಗುಂಡಿ. ಇದು ಸುಮಾರು 12 ಪದ್ಯಗಳನ್ನು ಒಳಗೊಂಡಂಥ ಸುದೀರ್ಘವಾದ ಒಂದು ಜಾನಪದ ಗೀತೆ ಅಂತೀರಾ, ಕವನ ಅಂತೀರಾ. ಜಾನಪದ ಗೀತೆ ಅಂತೂ ಅಲ್ಲವೇ ಅಲ್ಲ, ಆದರೆ ತುಂಬ ಜನ ಇದನ್ನು ಜಾನಪದ ಗೀತೆ ಅಂತ ಭಾವಿಸಿದ್ದಾರೆ. ಆದರೆ ಅದನ್ನು ಬರೆದವರು ಮೂಗೂರು ಮಲ್ಲಪ್ಪನವರು. ಅದು ಸಹ ಈ ಒಂದು ಹಾಳೆಯಲ್ಲಿದೆ. ತಡಸಲು ನಮ್ಮ ಬೇಂದ್ರಿಯವರು ಬರೆದಂಥದ್ದು. ತಡಸಲು ತಡಸಲು ಅಗೋ ಅಲ್ಲಿ ದಡದಡ ಎನ್ನುವುದು ಎದೆ ಇಲ್ಲಿ ಗುಡುಗುಡು ಗುಡುಗುತ್ತಿದೆ ಗಿಡ ಮರ ಜನ ಮನ ನಡುಗುತ್ತಿದೆ. ಹೀಗೆ ಮುಂದುವರಿಯುತ್ತೆ ಬೇಂದ್ರಿಯವರು ಜೋಗದ ಬಗ್ಗೆ ಬರೆದಂಥ ಕವನ. ಶರಾವತಿ ನದಿ ಮತ್ತು ಜೋಗ ಜಲಪಾತದ ಬಗ್ಗೆ ಶಿವರಾಮ ಕಾರಂತರು ಕನ್ನಡಿಯಲ್ಲಿ ಕಂಡಾತ ಅನ್ನೋ ಕಾದಂಬರಿಯಲ್ಲಿ ಅವರು ವರ್ಣನೆ ಬರೀತಾರೆ. ಶರಾವತಿ ನದಿ ಸುಮಾರು 20 ಹರಿದಾರಿಗಳಲ್ಲಿ ದೂರದ ಬೆಟ್ಟಗಳ ಮಗ್ಗುಲಿನಿಂದ ಮಳೆ ನೀರನ್ನೆಲ್ಲ ಹೊತ್ತು ತನ್ನಂತಿರುವ ಕಿರು ನದಿ ಶಾಖಾಗಳೊಡನೆ ಒಂದುಗೂಡುತ್ತಾ ಪ್ರಬಲ ಪ್ರವಾಹವಾಗಿ ಹರಿಯುತ್ತದೆ. ಹೀಗೆ ವರ್ಣನೆ ಕೊಡ್ತಾ ಹೋಗ್ತಾರೆ ಕಾರಂತರು ಕನ್ನಡಿಯಲ್ಲಿ ಕಂಡಾತ ಕಾದಂಬರಿಯಲ್ಲಿ. ಮೊದಲ ನೋಟದಲ್ಲೇ ಮನಸೆಳೆದ ಶರಾವತಿ ಅಂತ ಡಾಕ್ಟರ್ ಗಜಾನನ ಶರ್ಮ ಬರೀತಾರೆ. ನಾಕವಿಲ್ಲಿ 4 ಧಾರೆಯಾಗಿ ಧರೆಗೆ ಇಳಿದಿದೆ ಲೋಕ ಸೌಂದರ್ಯವೆಲ್ಲ ಮೂರ್ತಿವೆತ್ತು ಮೆರೆದಿದೆ. ಎಷ್ಟು ಸೊಗಸಾಗಿದೆ ಈ ಒಂದು ಭಾವಗೀತೆ. ರಾಣಿ ಚೆನ್ನಭೈರಾದೇವಿ ಅವರ ಬಗ್ಗೆ ಸೊಗಸಾದ ಕಾದಂಬರಿಯನ್ನು ಬರೆದಂಥ ಗಜಾನನ ಶರ್ಮ ಜೋಗದ ಹಾಡಿನ ಬಗ್ಗೆಯೂ ಬರೀತಾರೆ.
ಇನ್ನು ಜೋಗ ಜಲಪಾತದ ಬಗ್ಗೆ ಎಂ ವಿ ಸೀತಾರಾಮಯ್ಯ ಅವರು ಮಕ್ಕಳಿಗಾಗಿ ಒಂದು ಪದ್ಯ ಬರೀತಾರೆ. ತಾತ 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 ಹೇಗಿದೆ ಜೋಗದ ಜಲಪಾತ, ನೀನದನ್ನೆಲ್ಲ ನೋಡಿ ಹೇಯಂತೆ, ಅಪ್ಪ ಅಮ್ಮ ಹೇಳಿದರೆ ಮೆಗೆ ಹೇಗಿದೆ ಹೇಗಿದೆ ಜಲಪಾತ. ಹೀಗೆ ಮುಂದುವರಿಯುತ್ತೆ. ಇದೆಲ್ಲವನ್ನೂ ಸಹ ಒಂದು ಕರಪತ್ರದ ರೂಪದಲ್ಲಿ ಜಲಪಾತ ನಾ ಕಂಡಂತೆ ಅಂತ ಹೇಳಿ ಗೋಪಿನಾಥರಾವ್ ಬಾಪಟ್ ಅವರು ಪ್ರಕಟಿಸಿದ್ದಾರೆ. ನಿಜಕ್ಕೂ ಒಂದು ಸಾರ್ಥಕ ಕರಪತ್ರ ಇದು. ಬಹಳ ಬಹಳ ಸಂತೋಷವಾಗಿದೆ ಅವರ ಈ ಸಾರ್ಥಕ ಕೆಲಸಕ್ಕೆ. ದಯವಿಟ್ಟು ಒಮ್ಮೆ ನಾವೆಲ್ಲ ಇದನ್ನು ಓದೋಣ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗುರುರಾಜ್ BR. ಬೆಂಗಳೂರು ಡೈರಿ ವೃತ್ತದಿಂದ ಬಂದಿದ್ದೇನೆ. ನಾನು ಖಾಸಗಿ ಸಂಸ್ಥೆಯಲ್ಲಿ ಉದ್ಯೋಗ ಮಾಡುತ್ತಿದ್ದೇನೆ. ನನ್ನ ಹವ್ಯಾಸಗಳು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಅರಿಯುವುದು, ಸಂಗೀತ, ಸಿನಿಮಾ. ಗುರುರಾಜ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಪಂಕಜ ಪಿ. ನಾನು ಬೆಂಗಳೂರು ಉತ್ತರಹಳ್ಳಿಯಿಂದ ಬಂದಿದ್ದೇನೆ. ನಾನು ಗೃಹಿಣಿ. ನನ್ನ ಹವ್ಯಾಸಗಳೆಂದರೆ ಪ್ರವಾಸ ಮಾಡುವುದು, ಐತಿಹಾಸಿಕ ಸ್ಥಳಗಳನ್ನು ಭೇಟಿ ಮಾಡುವುದು ಮತ್ತು ಅದರ ವಿವರಣೆಗಳನ್ನು ಬರೆದು ಮಕ್ಕಳಿಗೆ ತಿಳಿಸಿಕೊಳ್ಳುವುದು ನನ್ನ ಮುಖ್ಯ ಹವ್ಯಾಸ. ತುಂಬ ಸಂತೋಷ ಪಂಕಜ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಂದರ್ ಕುಮಾರ್ KB. ನಾನು ಮೂಲತಃ ಮಂಡ್ಯ ಜಿಲ್ಲೆ ನಾಗಮಂಗಲದಿಂದ ಬಂದಿದ್ದೇನೆ. ನಾನು ಖಾಸಗಿ ಕಂಪನಿಯಲ್ಲಿ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನನ್ನ ಹವ್ಯಾಸಗಳು ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳಿಯೋದು ಮತ್ತು ಹೂಡಿಕೆ ಮಾಡೋದು, ಮತ್ತು ತಂದೆಯವರಿಗೆ ಸಹಾಯ ಮಾಡೋದು ತೋಟದಲ್ಲಿ, ಮತ್ತು ಕ್ರಿಕೆಟ್ ವೀಕ್ಷಣೆ, ಮತ್ತು ಚಂದನದಲ್ಲಿ ತಟ್ಟಂತ ನೋಡುವುದು. ಸುಂದರ್ ಕುಮಾರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಪುಸ್ತಕಗಳ ಪ್ರಾಯೋಜಕರು ಸಾವಣ್ಣ ಪ್ರಕಾಶನ, ಬೆಂಗಳೂರು. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ನೋಡೋಣ. ಸ್ವಾಮಿ ವಿವೇಕಾನಂದ, ಕುವೆಂಪು ಅವರು ಬರೆದಿರುವಂಥ ಪುಸ್ತಕ. ಮೊದಲ ಪ್ರಶ್ನೆ ಈಗ ಬಂತು. ಭಾರತದ ಯಾವ ರಾಜ್ಯವು ಸ್ಯಾನಿಟರಿ ನ್ಯಾಪ್ಕಿನ್ ಕೊಳ್ಳಲು ಹೆಣ್ಣು ಮಕ್ಕಳಿಗೆ ಹಣವನ್ನು ಕೊಡುತ್ತಿದೆ? ಆಯ್ಕೆಗಳನ್ನು ನೋಡೋಣ. ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಬಿಹಾರ, ಮಹಾರಾಷ್ಟ್ರ. ಮೊದಲಿಗೆ ಗುರುರಾಜ್, ಆನಂತರ ಸುಂದರ್ ಕುಮಾರ್. ಮಧ್ಯಪ್ರದೇಶ ಆಯ್ಕೆ 1. ಸುಂದರ್ ಕುಮಾರ್. ಮೂರನೇ ಆಪ್ಷನ್ ಬಿಹಾರ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಮಧ್ಯಪ್ರದೇಶ ಆಗಿತ್ತು. ಗುರುರಾಜ್ ಅವರಿಗೆ ಸ್ವಾಮಿ ವಿವೇಕಾನಂದ, ಕುವೆಂಪು ಬರೆದಂಥ ಕೃತಿ ಕೊಡ್ತಾ ಇದ್ದೇನೆ. ಕನ್ನಡ ಭಾಷೆ ಹೇಗಿರಬೇಕು, ಕನ್ನಡ ಬರಹ ಹೇಗಿರಬೇಕು ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆ ಕುವೆಂಪು ಅವರ ಈ ಒಂದು ಪುಸ್ತಕ. ಕನ್ನಡ ಎಷ್ಟು ಸೊಗಸಾಗಿ ಬರೆದಿದ್ದಾರೆ ಅಂದರೆ ಇದನ್ನು ಓದಿಯೇ ನಾವು ಆನಂದಿಸಬೇಕು. ಗುರುರಾಜ್ ಅವರಿಗೆ ಈ ಪುಸ್ತಕವನ್ನು ಕೊಟ್ಟಿದ್ದೇವೆ. ಸ್ಯಾನಿಟರಿ ನ್ಯಾಪ್ಕಿನ್ ಅನ್ನೋ ಪರಿಕಲ್ಪನೆ ಪಾಶ್ಚಾತ್ಯರಿಂದ ನಮಗೆ ಬಂದಿದ್ರೂ ಸಹ ಇದನ್ನು ಸ್ವಾಗತಿಸಬೇಕಾಗುತ್ತೆ. ಯಾಕಂದರೆ ಒಂದು ಕಾಲದಲ್ಲಿ ಭಾರತೀಯ ಹೆಣ್ಣು ಮಕ್ಕಳಲ್ಲಿ ಸರ್ವಸಾಮಾನ್ಯವಾಗಿ ಕಾಡ್ತಾ ಇದ್ದಂಥ ಕಾಯಿಲೆ ಅಂದರೆ ಗರ್ಭಕೊರಳ ಕ್ಯಾನ್ಸರ್. ಸ್ವಚ್ಛತೆಯ ಕೊರತೆ ಮೂಲ ಕಾರಣ ಆಗಿತ್ತು. ಈಗ ಅದು 2ನೇ ಸ್ಥಾನಕ್ಕೆ ಹೋಗಿದೆ. 1ನೇ ಸ್ಥಾನಕ್ಕೆ ಸ್ತನ ಕ್ಯಾನ್ಸರ್ ಬಂದಿದೆ. ಸ್ವಚ್ಛತೆಯ ಪರಿಪಾಠಗಳನ್ನು ಈಗಿನ ಹೆಣ್ಣು ಮಕ್ಕಳು ಹೆಚ್ಚು ಪರಿಪಾಲಿಸ್ತಾ ಇರೋ ಕಾರಣ ಈಗ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ ಅಷ್ಟೇ ಹೊರತು ಇನ್ನು 100ಕ್ಕೆ 100ರಷ್ಟು ಹೋಗಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಈ ಮಧ್ಯಪ್ರದೇಶದ ಸರ್ಕಾರ ಕೈಗೊಂಡಂಥ ಈ ಕ್ರಮವನ್ನು ನಾವು ಸ್ವಾಗತಿಸೋಣ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಪ್ರಾಣಿ ಪ್ರಪಂಚದ ವಿಸ್ಮಯಗಳು, ಡಾಕ್ಟರ್ ಕೆ ಶಿವರಾಮ ಕಾರಂತ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಮೇಕೆದಾಟುವಿನಲ್ಲಿ ಯಾವ 2 ನದಿಗಳ ಸಂಗಮ ಸ್ಥಾನವಿದೆ? ಆಯ್ಕೆಗಳನ್ನು ನೋಡೋಣ. ಕಾವೇರಿ ವೇದಾವತಿ, ಕಾವೇರಿ ಕುಮುದ್ವತಿ, ಕಾವೇರಿ ವೃಷಭಾವತಿ, ಕಾವೇರಿ ಅರ್ಕಾವತಿ. ಹೇಳಿ ಸುಂದರ್ ಕುಮಾರ್.
ಮೂರನೇ ಆಪ್ಷನ್ ಕಾವೇರಿ ವೃಷಭಾವತಿ. ಎರಡನೇದಾಗಿ ಗುರುರಾಜ್, ಕಾವೇರಿ ಅರ್ಕಾವತಿ. ಕಾವೇರಿ ಅರ್ಕಾವತಿ. ಆಯ್ಕೆ 4. ಉತ್ತರವನ್ನು ನೋಡೋಣ. ಕಾವೇರಿ ಅರ್ಕಾವತಿ ಉತ್ತರ ಸರಿಯಾಗಿದೆ. ಪ್ರಾಣಿ ಪ್ರಪಂಚದ ವಿಸ್ಮಯಗಳು ಎನ್ನುವ ಈ ಒಂದು ಪುಸ್ತಕವನ್ನು ಗುರುರಾಜ್ ಅವರಿಗೆ ಕೊಟ್ಟಿದ್ದೇವೆ. ಚಾಮರಾಜನಗರ ಜಿಲ್ಲೆ, ರಾಮನಗರ ಜಿಲ್ಲೆ, ಈ ಎರಡೂ ಜಿಲ್ಲೆಗಳ ಅಂಚಲ್ಲಿ ಕಂಡುಬರುತ್ತೆ ಈ ಮೇಕೆದಾಟು ಅನ್ನೋದು. ಈ ಮೇಕೆದಾಟು ಅನ್ನೋದು ಸುಮಾರು 3.5 ಕಿಲೋಮೀಟರ್ ಉದ್ದ ಇರತಕ್ಕಂಥ ಅತ್ಯಂತ ಕಡಿದಾದ ಕಣಿವೆ ಪ್ರದೇಶ ಇದು. ಒಂದು ಕಡೆ ಮಾತ್ರ ಸುಮಾರು 10 ಮೀಟರ್ ಅಷ್ಟು ಅಂತರ ಕಂಡುಬರುತ್ತಂತೆ ಎರಡು ಬೆಟ್ಟಗಳ ಅಂಚಿನ ನಡುವೆ. ಹುಲಿ ಅಟ್ಟಿಸ್ಕೊಂಡ್ಬಂದಾಗ ಒಂದು ಮೇಕೆ ಜಿಗೀತು ಅಂದರೆ 10 ಮೀಟರ್ ಅಂದರೆ ಹೆಚ್ಚು ಕಡಿಮೆ 30 ಅಡಿ ಜಿಗೀತು ಅಂತ ಒಂದು ಕಥೆ. ವಾಸ್ತವದಲ್ಲಿ ಜಿಗೀತೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ಇಂತಹ ಒಂದು ಸ್ಥಳದಲ್ಲಿ ಮೇಕೆ ಜಿಗಿದ ಕಾರಣ ಅದನ್ನು ಮೇಕೆದಾಟು ಅಂತ ಕರೀತಾರೆ. ಹೀಗೆ ಒಂದು ಕಲ್ಪನೆ ಅಲ್ಲಿ ಉಂಟು. ಆದರೆ ಈಜಕ್ಕೆ ಮಾತ್ರ ದಯವಿಟ್ಟು ಹೋಗಬೇಡಿ. ಯಾಕಂದರೆ ಅಲ್ಲಿ ಸುಳಿಗಳು ವಿಪರೀತ ಇವೆ. ಹೇಳಿದರೆ ನಂಬಲ್ಲ. ಬೇಸಿಗೆನಲ್ಲಿ ಹೋಗಿ ನೋಡಿ, ಅಲ್ಲಿ ಈ ಸಣ್ಣ ಸಣ್ಣ ನೊರಜುಗಲ್ಲುಗಳೆಲ್ಲ ಈ ದೊಡ್ಡ ಕಲ್ಲಿತ್ತು ಅಂದರೆ ಅದರ ಮೇಲೆ ಕೂತ್ಕೊಂಡು ಸುತ್ತಿ 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 ಅಲ್ಲಿ ಹಳ್ಳ ಬಿದ್ದಿರುತ್ತೆ, ಒರಳುಕಲ್ಲು ತರಹ. ಮಳೆ ಬಂದಾಗ ಪೂರ್ತಿಯಲ್ಲಿ ನೀರು ತಿರುಗ್ತಾ ಇರುತ್ತೆ. ಯಾವಾಗ ಯಾವ ಸುಳಿ ನಿಮ್ಮನ್ನು ಎಳ್ಕೊಳ್ಳುತ್ತೋ ಗೊತ್ತಾಗಲ್ಲ. ದಯವಿಟ್ಟು ಈಜಲಿಕ್ಕೆ ಮಾತ್ರ ಹೋಗಬೇಡಿ. ಮುಂದಿನ ಪುಸ್ತಕ ಕಾವ್ಯದ ಒಂದು ಚುಂಗನ್ನು ಹಿಡಿದು ಎಚ್.ವಿ. ಸಾವಿತ್ರಮ್ಮ ರಾಮಸ್ವಾಮಿ ಬರೆದಿರುವಂಥದ್ದು. ಪ್ರಶ್ನೆ: ಜಾಗತಿಕ ವಿಮಾನಯಾನದಲ್ಲಿ ಭಾರತದ ಸ್ಥಾನವು ಎಷ್ಟನೆಯದಾಗಿದೆ? ಆಯ್ಕೆಗಳನ್ನು ನೋಡೋಣ. 6ನೇಯದು, 5ನೇಯದು, 3ನೇಯದು, 4ನೇಯದು. ಮೊದಲಿಗೆ ಪಂಕಜ, ಆನಂತರ ಗುರುರಾಜ್. 5ನೇದು, 2ನೇದು. ಆಯ್ಕೆ 2, 5ನೇದು ಆಯ್ಕೆ 2 ಅಂತ ಹೇಳ್ತಾ ಇದ್ದಾರೆ. ಗುರುರಾಜ್ 6ನೇದು. ಎಷ್ಟನೇ ಆಯ್ಕೆ? ಮೊದಲನೇ ಆಯ್ಕೆ. ಮೊದಲನೇ ಆಯ್ಕೆ 6ನೇಯದು ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ 3ನೇಯದು ಆಗಿತ್ತು. ಒಂದು ವರ್ಷದಲ್ಲಿ 84 ದಶಲಕ್ಷ ಅಮೆರಿಕನ್ಸ್ ವಿಮಾನದಲ್ಲೇ ಪ್ರಯಾಣ ಮಾಡ್ತಾರಂತೆ. ಚೀನಾದವರು 65 ದಶಲಕ್ಷ ಜನ. ಭಾರತದಲ್ಲಿ 15 ದಶಲಕ್ಷ ಜನ ವಿಮಾನಯಾನವನ್ನು ಮಾಡ್ತಾರಂತೆ. ಜಪಾನ್ನಲ್ಲಿ 12 ದಶಲಕ್ಷ, ಬ್ರೆಜಿಲ್ನಲ್ಲಿ 10 ದಶಲಕ್ಷ ಜನ ಪ್ರತಿ ವರ್ಷಕ್ಕೆ ವಿಮಾನಯಾನ ಮಾಡ್ತಾರಂತೆ. ನಮ್ಮ ದೇಶದಲ್ಲಿ ಇಂಡಿಗೋ ಅಂತ ಏನು ಒಂದು ಸಂಸ್ಥೆ ಇದೆ, ಅವರು ಈ ವಿಮಾನಯಾನದ ಮಾರುಕಟ್ಟೆಯ 62% ಅವರೊಬ್ಬರೇ ನಿರ್ವಹಿಸ್ತಾ ಇದ್ದಾರಂತೆ. ಅಂದರೆ ವಿಮಾನಯಾನವನ್ನು ಯಾರಾದರೂ ಹೊಸದಾಗಿ ಆ ಸಂಸ್ಥೆಯನ್ನು ಕಟ್ಟಬೇಕು ಅಂದರೆ ಒಳ್ಳೆಯ ಅವಕಾಶ ಉಂಟು ಭಾರತದಲ್ಲಿ ಅನ್ನೋ ವಿಚಾರ ನಮಗಿದರಿಂದ ಗೊತ್ತಾಗ್ತಾ ಇದೆ. ದಶರಥ ಬರೆದಂಥ ನಗುತ್ತಾ ಮಾರಿದೆ, ಲಾಭ ಮಾಡಿದೆ, ಬಿಸ್ನೆಸ್ ಸೀಕ್ರೆಟ್ಸ್ ಎನ್ನುವ ಪುಸ್ತಕ ನಮ್ಮ ಪ್ರಶ್ನೆ. ಯಾವ ರಾಜ್ಯದಲ್ಲಿ ವಿಶ್ವದ ಅತಿ ದೊಡ್ಡ ರಾಮ ದೇವಾಲಯವು ನಿರ್ಮಾಣವಾಗುತ್ತಿದೆ? ಆಯ್ಕೆಗಳನ್ನು ನೋಡೋಣ. ಮಹಾರಾಷ್ಟ್ರ, ಬಿಹಾರ, ಗುಜರಾತ್, ಜಾರ್ಖಂಡ್. ಮೊದಲಿಗೆ ಸುಂದರ್ ಕುಮಾರ್, ಆನಂತರ ಗುರುರಾಜ್. 3ನೇ ಆಪ್ಷನ್ ಗುಜರಾತ್. ಗುಜರಾತ್. ಗುರುರಾಜ್ ಗುಜರಾತ್. ಗುಜರಾತ್. ಆಯ್ಕೆಗಳನ್ನು ನೋಡೋಣ. ಉತ್ತರ ಬಿಹಾರ ಆಗಿತ್ತು. ಬಿಹಾರದಲ್ಲಿ ಪೂರ್ವ ಚಂಪಾರಣ್ ಕೇಸರಿಯಾ ಅಂತ ಒಂದು ಪ್ರದೇಶ. ಅಲ್ಲಿ ವಿರಾಟ್ ರಾಮಾಯಣ ಮಂದಿರ ನಿರ್ಮಾಣ ಆಗ್ತಾ ಇದೆಯಂತೆ. 2023ರಲ್ಲಿ ಆರಂಭವಾಗಿದೆ. ಇದು 2025ರಲ್ಲಿ ಪೂರ್ಣಗೊಳ್ಳುತ್ತೆ ಅಂತ ಭಾವಿಸ್ತಾರೆ. ಸುಮಾರು 500 ಕೋಟಿ ರೂಪಾಯಿಗಳು ವೆಚ್ಚ ಆಗಬಹುದು ಅಂತ ಒಂದು ಅಂದಾಜು. 3.78 ಲಕ್ಷ ಚದರ ಅಡಿ ಅಷ್ಟು ವಿಸ್ತಾರವಾಗಿದೆಯಂತೆ. ಇಡೀ ಜಗತ್ತಲ್ಲಿ ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಆಂಕೋರ್ ವಾಟ್ ಅಂತ ಏನಿದೆ ಕಾಂಬೋಡಿಯಾದಲ್ಲಿ, ಅದು ವಿಶ್ವದ ಅತ್ಯಂತ ದೊಡ್ಡ ಬೃಹತ್ ಹಿಂದೂ ದೇವಾಲಯ ಸಮುಚ್ಚಯ ಆಗಿದೆ. ಅದೇ ಧಾಟಿಯಲ್ಲಿ ಇದನ್ನು ಸಹ ನಿರ್ಮಿಸ್ತಾ ಇದ್ದಾರಂತೆ. ಮೂಲ ವಿರಾಟ್ ರಾಮಾಯಣ ರಾಮ ಮಂದಿರದ ಜೊತೆಯಲ್ಲಿ
22 ಪುಟ್ಟ ಪುಟ್ಟ ದೇವಾಲಯಗಳು ಸಹ ಈ ಒಂದು ಸಮುಚ್ಚಯದಲ್ಲಿ ಇರುತ್ತೆ. ಹೀಗೆಲ್ಲ ಮಾಹಿತಿ ಗೊತ್ತಾಗಿದೆ. ಪೂರ್ಣಗೊಂಡಾಗಲೇ ಅದರ ನಿಜವಾದ ಸ್ವರೂಪ ನಮಗೆ ತಿಳಿಯೋದು. ಮುಂದಿನ ಪುಸ್ತಕ ಕಾಡು ಕಡಲ ತೀರಗಳ ನಾಡು ಅಂಡಮಾನ್, ಪ್ರವಾಸ ಕಥನ, ಸಂಗಮೇಶ್ ಬಾದವಾಡಗಿ ಬರೆದಿರುವಂಥದ್ದು. ಪ್ರಶ್ನೆ, ಬಿಟ್ಟಕ್ಷರಗಳನ್ನು ತುಂಬಿ. ನ್ಯಾ, ಲ, ದಿಂ, ತಾ, ಜ್ಞೆ. ಹೇಳಿ ಪಂಕಜ ಅವರೇ. ನ್ಯಾಯಾಲಯದಿಂದ ತಂದ ಆಜ್ಞೆ. ಹಾಂ ಹಾಂ ಹಾಂ. ನ್ಯಾಯಾಲಯದಿಂದ ತಂದ ಆಜ್ಞೆ. ತಮ್ಮಿಲ್ಲ, ತಡೆಯಾಜ್ಞೆ. ತಡೆಯಾಜ್ಞೆ. ನ್ಯಾಯಾಲಯದಿಂದ ತಡೆಯಾಜ್ಞೆ. ಹೌದಾ ಗುರುರಾಜ್? ಸರಿ, ನ್ಯಾಯಾಲಯದಿಂದ ತಂದ ತಡೆಯಾಜ್ಞೆ. ತಂದ ಆಜ್ಞೆ ಅಲ್ಲ. ನ್ಯಾಯಾಲಯದಿಂದ ತಡೆಯಾಜ್ಞೆ. ಸುಂದರ್ ಕುಮಾರ್, ನ್ಯಾಯಾಲಯದಿಂದ ಉತ್ತರವನ್ನು ತಡೆಯಾಜ್ಞೆ. ನ್ಯಾಯಾಲಯದಿಂದ ತಡೆಯಾಜ್ಞೆ ಉತ್ತರ ಸರಿಯಾಗಿದೆ. ಅಂಡಮಾನ್. ಈ ಒಂದು ಪುಸ್ತಕವನ್ನು ಪಂಕಜ ಅವರಿಗೆ ಕೊಟ್ಟಿದ್ದೇವೆ. ನಮ್ಮ ಹೆಮ್ಮೆಯ ಪರಂಪರೆ ಮಾತಾ ತ್ಯಾಗಮಯಿ ಬರೆದಂತಹ ಪುಸ್ತಕ ಈಗ ಕೊಡ್ತಾ ಇದ್ದೇವೆ. ಪ್ರಶ್ನೆ, ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. 45 ಕೂಡು 39, 76 ಕಳೆ 39, 12 ಗುಣಿಸು 12, 153 ಭಾಗಿಸು 9. ಬಜರುತ್ತಿದ್ದಾರೆ ಗುರುರಾಜ್. 280. 280. 280. 280. ಪಂಕಜ ಮತ್ತು ಸುಂದರ್ ಕುಮಾರ್ ಹೇಳಿಮ್ಮ. 282. 282. ಸುಂದರ್ ಕುಮಾರ್ ಇನ್ನು ಮಾಡ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಒಂದು ಉತ್ತರ 84, 37, 144, 17 ಎಲ್ಲವನ್ನ ಕೂಡಿದ್ರೆ 282 ಬಂದಿದೆ. ಈ ಉತ್ತರವನ್ನು ಕೊಟ್ಟದ್ದು ಪಂಕಜ ಅವರಲ್ವಾ? ತಮಗೆ ನಮ್ಮ ಹೆಮ್ಮೆಯ ಪರಂಪರೆ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. ಮುಂದೆ ಕೊಡಲಿದ್ದೇವೆ ಚಿಗುರು ಮಳೆ ಎನ್ನುವ ಕವನ ಸಂಕಲನ. ಆನಂದ್ CJ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಈ ಭಾರತೀಯ ಒಲಿಂಪಿಕ್ಸ್ ಕ್ರೀಡಾಪಟುವನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಯೋಗೇಶ್ವರ ದತ್ತ, ದೀಪಕ್ ಪೂನಿಯಾ, KD ಜಾಧವ್, ರವಿಕುಮಾರ್ ದಹಿಯಾ. ಮೊದಲಿಗೆ ಸುಂದರ್ ಕುಮಾರ್, ಆನಂತರ ಗುರುರಾಜ್. ಮೂರನೇ ಆಪ್ಷನ್ KD ಜಾಧವ್ ಅಂತ ಹೇಳ್ತಾ ಇದ್ದಾರೆ. ಗುರುರಾಜ್ ರವಿಕುಮಾರ್ ದಹಿಯಾ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ KD ಜಾಧವ್ ಆಗಿತ್ತು. ಚಿಗುರು ಮಳೆ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ ಸುಂದರ್ ಕುಮಾರ್ ಅವರಿಗೆ. ಕಶಬಾ ದಾದಾ ಸಾಹೇಬ್ ಜಾಧವ್ ಅಂತ ಇವರ ಪೂರ್ತಿ ಹೆಸರು. KD ಜಾಧವ್ ಅಂತ ಇವರು ಪ್ರಸಿದ್ಧರು. ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ಮೊತ್ತ ಮೊದಲ ಒಲಿಂಪಿಕ್ ಪದಕವನ್ನು ತಂದುಕೊಟ್ಟವರು ಇವರು. 1952ರ ಹೆಲ್ಸಿಂಕಿಯಲ್ಲಿ ಇವರು ಮೊದಲ ಪದಕ, ಕಂಚಿನ ಪದಕವನ್ನು ಇವರು ಪಡೀತಾರೆ. ಇವರ ಕಥೆಯನ್ನು ಓದಿತು ಅಂದರೆ ನಮಗೆ ಒಂದು ರೀತಿ ಕರುಳಲ್ಲಿ ಭತ್ತ ಮೊಸರು ಕಲಸಿದ್ರೆ ಅಂತ ಹೇಳ್ತಾರಲ್ಲ, ಆ ರೀತಿ ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡಿ ಹಣವನ್ನು ಸಂಪಾದನೆ ಒಂದಷ್ಟು ಗಳಿಸಿ ಆ ಹಣದ ಆಧಾರದ ಮೇಲೆ ಇವರು ಹೆಲ್ಸಿಂಕಿಗೆ ಹೋಗಿ ಅವರು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ. ಅವರು ಪಟ್ಟ ಕಷ್ಟ ನಿಜಕ್ಕೂ ಅದು ಬಹಳ ಬಹಳ ಕರುಣಾಮಯವಾದಂಥ ಒಂದು ಕತೆ. ಆದರೆ ಈಗಿನ ಸ್ಪರ್ಧಿಗಳಿಗೆ ಅಂತಹ ಸಮಸ್ಯೆ ಇಲ್ಲ ಅನ್ನೋದು ಸ್ವಲ್ಪ ಶ್ಲಾಘನೀಯ ವಿಚಾರ. ಆದರೆ
ನಾವು ಸಾಧಿಸಬಹುದಾದಷ್ಟು ಸಾಧಿಸಿಲ್ಲ ಅನ್ನೋದು ಮಾತ್ರ ಒಂದು ಕೊರಗಿನ ವಿಚಾರವಾಗಿದೆ. ಮುಂದಿನ ಪುಸ್ತಕ ಸಚೇತಕ ಎನ್ನುವ ಕೃತಿ. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ದ, ಕ, ಬ, ಲಿ, ಮ, ಡ, ಋಣ, ನ. ಬಜರುತ್ತಿದ್ದಾರೆ ಪಂಕಜ, ಆನಂತರ ಗುರುರಾಜ್. ಕನ್ನಡದ ವರ್ಣಮಾಲೆ. ಗುರುರಾಜ್ ಕನ್ನಡದ ವರ್ಣಮಾಲೆ. ಉತ್ತರವನ್ನು ನೋಡೋಣ. ಕನ್ನಡದ ವರ್ಣಮಾಲೆ ಉತ್ತರ ಸರಿಯಾಗಿದೆ. ಪಂಕಜ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಸಚೇತಕ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ. ಮುಂದೆ ನಾವು 3 ಪುಸ್ತಕಗಳನ್ನು ಕೊಡೋದಕ್ಕೆ ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಅಡಿಗಲ್ಲನ್ನಿಡುವ ಸಮಾರಂಭ, ನಿಮಿತ್ತ, ಪಥದಲ್ಲಿ ಪ್ರತಿಜ್ಞೆ. ಆಗಲೇ ಬಜರುತ್ತಿದ್ದಾರೆ ಪಂಕಜ ಅವರು. ಒಂದು ಉತ್ತರ ಶಂಕುಸ್ಥಾಪನೆ. ಶಂಕುಸ್ಥಾಪನೆ ಉತ್ತರವನ್ನು ನೋಡೋಣ. ಶಂಕುಸ್ಥಾಪನೆ ಉತ್ತರ ಸರಿಯಾಗಿದೆ. 2 ಉತ್ತರ. ನಿಮಿತ್ತ ಮಧ್ಯದಕ್ಷರ ಕು. ಅಂಕುರ. ಅಂಕುರ ಅಂದರೆ ಮೊಳಕೆ. ಬೇರೆಯವ್ರನ್ನ ಕೇಳಲ್ಲ. ಗುರುರಾಜ್ ಹಾಗೂ ಸುಂದರ್ ಕುಮಾರ್ ಎರಡನೇದಕ್ಕೆ ತಾವು ಪ್ರಯತ್ನ ಪಡಬಹುದು. 2ನೇ ಶಬ್ದ ಕೊಡಬೇಕು. ಉತ್ತರವನ್ನು ನೋಡು. ಶಕುನ 3 ಉತ್ತರ. ಯಾರು ಬೇಕಾದರೂ ಬಜರುತ್ತಿ ಉತ್ತರ ಕೊಡಿ. ಮೊದಲಿಗೆ ಸುಂದರ ಕುಮಾರ್, ಆನಂತರ ಪಂಕಜ. ಶಪಥ. ಕುಮಾರ್ ಹೇಳಿಪ್ಪ. ಶಪಥ. ಶಪಥ ಉತ್ತರವನ್ನು ನೋಡೋಣ. ಶಪಥ ಉತ್ತರ ಸರಿಯಾಗಿದೆ. ಹೆಜ್ಜೆ ಗುರುತು ಕವನ ಸಂಕಲನ. KV ರಮೇಶ್ ಕಟ್ಟೈಪುರ ಬರೆದಿರುವಂಥದ್ದು. ಸುಂದರ್ ಕುಮಾರ್ ಅವರಿಗೆ ಕೊಟ್ಟಿದ್ದೇವೆ. ಈಗ ನಾವು ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಗುರುರಾಜ್ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಎಸ್. ಮೊದಲ ಪ್ರಶ್ನೆ: ಅಲಂಕಾರ ವಿದ್ಯಾರ್ಥಿ ಎಂಬ ನುಡಿಗಟ್ಟಿನ ಅರ್ಥವೇನು? ಓದಿನ ಕಡೆಗೆ ಗಮನವನ್ನು ಕೊಡು, ಓದಿನ ಕಡೆಗೆ ಗಮನವನ್ನು ಕೊಡದಿರು. ಓದಿನ ಕಡೆಗೆ ಗಮನವನ್ನು ಕೊಡದಿರು. ಮೊದಲನೇದ ಎರಡನೇದ? ಎರಡನೇದು. ಅಕ್ಕಿಯಿಂದ ಮಾಡಿದ ಮದ್ಯ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಅಕ್ಕಿ ಭೋಜ, ಅಕ್ಕಿ ಪಡಿ. ಮೊದಲನೆಯದು. ಮುಂದಿನ ಪ್ರಶ್ನೆ: ಮಹಾಭಾರತದಲ್ಲಿ ಉದ್ದಾಲಕ ಮುನಿಯ ಹೆಂಡತಿಯ ಹೆಸರೇನು? ಚಂಡಿ, ಚಾಮುಂಡಿ. ಚಂಡಿ. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ ಮಾಡಿದ್ದುಣ್ಣೋ? ಮಹಾರಾಯ. ಮಹಾರಾಯ. 5ನೇ ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. ಹಲವು ಮಕ್ಕಳ ತಂದೆ, ತಲೆಯಲ್ಲಿ ಕೆಂಪು ಕಿರೀಟ, ಗಂಟಲಲ್ಲಿ ಜಗದ ಗಡಿಯಾರ. ಗೊತ್ತಿಲ್ಲ. ಉತ್ತರವನ್ನು ನೋಡೋಣ. ಅಲಂಕಾರ ವಿದ್ಯಾರ್ಥಿ ಓದಿನ ಕಡೆಗೆ ಗಮನವನ್ನು ಕೊಡದಿರುವಂತಹವನು. 2ನೇ ಪ್ರಶ್ನೆಗೆ ಉತ್ತರ ಅಕ್ಕಿ ಭೋಜ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಚಂಡಿ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಮಾಡಿದುಣ್ಣೋ ಮಹಾರಾಯ ಸರಿಯಾಗಿದೆ. 5ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಹುಂಜ ಆಗಿತ್ತು. 4 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಪಂಕಜ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ: ಅಲಲ ಅನ್ನು ಎಂಬ ನುಡಿಗಟ್ಟಿನ ಅರ್ಥವೇನು? ತಲೆ ನೋಯುವಂತೆ ಮಾತನಾಡು, ನಿಷ್ಕಪಟವಾಗಿ ಮಾತನಾಡು. ತಲೆ ನೋಯುವಂತೆ ಮಾತನಾಡು. ಮುಂದಿನ ಪ್ರಶ್ನೆ: ಪಗಡೆ ಆಟದ ದಾಳ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಅಕ್ಷತ, ಅಕ್ಷ. ಅಕ್ಷ. ಮುಂದಿನ ಪ್ರಶ್ನೆ: ಶಿಲೆಯಾಗಿದ್ದ ಚಂಡಿಯನ್ನ ಯಾರ ಕುದುರೆಯು ವಿಮೋಚನೆಗೊಳಿಸಿತು? ರಾಮ, ಅರ್ಜುನ. ಅರ್ಜುನ. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ಕುರಿ ಕಾಯೋದಿಕ್ಕೆ ಸಂಬಳ ಬೇಡ ಅಂತ ಹೇಳ್ತು ತೋಳ. ಮುಂದಿನ ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. ಹಳ್ಳದ ಒಳಗೆ ಕಳ್ಳ ಕೂತವನೇ, ಬಗ್ಗಿ ನೋಡಿದ್ರೆ ಇಣುಕಿ ನೋಡ್ತಾನೆ. ಬಾವಿ. ಉತ್ತರವನ್ನು ನೋಡೋಣ. ಒಂದು ಉತ್ತರ ನಿಷ್ಕಪಟವಾಗಿ ಮಾತನಾಡು ಸರಿಯಾದ ಉತ್ತರ ಆಗಿತ್ತು. ತಾವು ತಲೆ ನೋಯುವಂತೆ ಮಾತನಾಡು ಅಂತ ಹೇಳಿದ್ರಿ. 2ನೇ ಪ್ರಶ್ನೆಗೆ ಉತ್ತರ ಅಕ್ಷ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3ನೇ ಪ್ರಶ್ನೆಗೆ ಉತ್ತರ ಅರ್ಜುನ ಸರಿಯಾಗಿದೆ.
4ನೇ ಪ್ರಶ್ನೆಗೆ ಉತ್ತರ ಕುರಿ ಕಾಯೋದಕ್ಕೆ ತೋಳನನ್ನು ಕರೆಸಿದರಂತೆ. 5ನೇ ಪ್ರಶ್ನೆಗೆ ಉತ್ತರ ಇದು ನಾಲಿಗೆಯ ವರ್ಣನೆ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಸುಂದರ್ ಕುಮಾರ್ ಅವರಿಗೆ ಬಂದಿದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಅಲಾಲ್ ಟೋಪಿ ಎಂಬ ನುಡಿಗಟ್ಟಿನ ಅರ್ಥವೇನು? ಮೋಸಗಾರ ಮನುಷ್ಯ, ಪೋಖರಿ ಮನುಷ್ಯ. ಪೋಖರಿ ಮನುಷ್ಯ. ಮುಂದಿನ ಪ್ರಶ್ನೆ, ಮುರಿಯದ ಮುಕ್ಕಾಗದ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಅಕ್ಷಯ, ಅಕ್ಷತ. ಅಕ್ಷತ. ಮುಂದಿನ ಪ್ರಶ್ನೆ, ರಾಮಾಯಣದಲ್ಲಿ ಸೀತೆಯ ಪ್ಲೀಹ, ಹೃದಯ ಮತ್ತು ಕರುಳನ್ನು ತಿನ್ನುವ ಬಯಕೆಯಾಗುತ್ತಿದೆ ಎಂದು ಯಾವ ರಾಕ್ಷಸಿ ಹೇಳಿದಳು? ಚಂಡೋದರಿ, ಮಂಡೋದರಿ. ಮಂಡೋದರಿ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ ಕೈ ಕೆಸರಾದರೆ ಬಾಯಿ ಮೊಸರು. ಬಾಯಿ ಮೊಸರು. 5ನೇ ಪ್ರಶ್ನೆ ಈಗ ಬಂತು. ಈ ಒಗಟನ್ನು ಬಿಡಿಸಿ. ಹಾವಿನ ಹಾಗೆ ಹರಿದರೂ ಗುಮ್ಮನಾಗೆ ಕೂರುತ್ತದೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಅಲಾಲ್ ಟೋಪಿ, ಪೋಖರಿ ಮನುಷ್ಯ. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2ನೇ ಪ್ರಶ್ನೆಗೆ ಉತ್ತರ ಮುರಿಯದ ಮುಕ್ಕಾಗದ ಅಕ್ಷತ ಆಗಿತ್ತು. ಉತ್ತರ ಕೊಟ್ಟಿದ್ದೀರಿ. 3ನೇ ಪ್ರಶ್ನೆಗೆ ಉತ್ತರ ಚೆಂಡೋದರಿ. ಮಂಡೋದರಿ ರಾವಣನ ಹೆಂಡತಿ ಆಗಿದ್ಲಲ್ವಾ? ಹಾಗಾಗಿ ಹೆಚ್ಚು ಮಂಡೋದರಿಗೂ ಸೀತೆಗೂ ಸಂಪರ್ಕ ಬರೋಲ್ಲ. ಆದರೆ ಚೆಂಡೋದರಿ ಕಾಯ್ತಾ ಇರ್ತಾಳೆ. ಕಾವಲುಗಾರರಲ್ಲಿ ಒಬ್ಬಳು ಆಕೆ. ಈ ರೀತಿ ಹೆದರಿಸ್ತಾಳೆ. ರಾವಣನನ್ನು ಒಪ್ಪಿಕೋ ನೀನು, ಇಲ್ಲದೆ ಹೋಯಿತು ಅಂದರೆ ಅವನು ನಿನ್ನ ಕೊಲ್ತಾನೆ, ನಿನ್ನ ಹೃದಯವನ್ನು ನಿನ್ನ ಕರಳನ್ನು ನಾನೇ ತಿಂದುಬಿಡ್ತೀನಿ, ಹೀಗೆಲ್ಲ ಹೆದರಿಸ್ತಾಳೆ ಅಷ್ಟೇ. 4ನೇ ಪ್ರಶ್ನೆಗೆ ಉತ್ತರ ಕೈ ಕೆಸರಾದರೆ ಬಾಯಿ ಮೊಸರು. ಉತ್ತರ ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ಇದು ಕುಂಬಳ ಬಳ್ಳಿ ಆಗಿತ್ತು. ಎಷ್ಟು ಸರಿ ಉತ್ತರ ಕೊಟ್ರಿ? 3 ಅಲ್ವಾ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ಗುರುರಾಜ ಅವರಿಗೆ 6 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅಭಿನಂದನೆಗಳು. ಪಂಕಜ ಅವರಿಗೆ 3, 2, 5 ಧನ್ಯವಾದ. ಪಂಕಜ ಅವರಿಗೆ 6 ಪುಸ್ತಕಗಳು ಸಿಗ್ತಾ ಇವೆ. ದಯವಿಟ್ಟು ಸ್ವೀಕರಿಸಿ. ಅಭಿನಂದನೆಗಳು. ಸುಂದರ್ ಕುಮಾರ್ ಅವರಿಗೆ ತಮಗೂ ಸಹ ತಮಗೆ 5 ಪುಸ್ತಕಗಳು ಬಂದಿವೆ. ಅಭಿನಂದನೆಗಳು. ಗೋಕಾಕಲ್ಲಿ ಇರ್ತಕ್ಕಂಥ ಗೋಕಾಕ್ ಜಲಪಾತ ಸವಿತಾ 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 ಅದು ಅರ್ಧ ಚಂದ್ರಾಕೃತಿ ಗಳಿಸಿದೆ ಅಂತ ನಾವು ತಿಳ್ಕೊಂಡ್ವಿ. ಜೋಗ ಜಲಪಾತವೂ ಸಹ ಹೀಗೆ ಸವಿತಾ ಬಂದಿದೆ. ಮುಂದೆ ಇದು ಎಷ್ಟು ದೂರಕ್ಕೆ ಸವಿಯುತ್ತೆ ಗೊತ್ತಿಲ್ಲ. ಜಲಪಾತಗಳ ಸವೆತವನ್ನು ಅಧ್ಯಯನ ಮಾಡೋದು ನಿಜಕ್ಕೂ ಸಹ ಕುತೂಹಲಕರವಾಗಿದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.